ತೀರಿದಿರಿ, ನಿಮ್ಮ ಸಂಸಾರದ ಜಂಜಾಟವನ್ನು ಮರೆತಿದ್ದೀರಿ ಅಂತ ನಾವು ಭಾವಿಸ್ತೀವಿ. ಈ ಕಾರ್ಯಕ್ರಮವನ್ನು ರೂಪಿಸಿದ ಉದ್ದೇಶವೇ ಬೆಂಗಳೂರು ಮಹಾನಗರದಲ್ಲಿ ಅನೇಕ ಜಂಜಾಟದಲ್ಲಿರ್ತಕ್ಕಂಥ ಮನಸ್ಸನ್ನು ತಿಳಿಗೊಳಿಸಬೇಕು ಅನ್ನೋದೇ ಇದರ ಮೂಲ ಉದ್ದೇಶ. ನಾವು ಧರ್ಮದ ಬಗ್ಗೆ ಮಾತನಾಡಲಿಕ್ಕೆ ಹೋಗಲ್ಲ. ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ ಅಂತ ಹೇಳ್ತಾರೆ. ಹಾಗೆ ನಿಮ್ಮೆಲ್ಲರನ್ನು ನಗೆಗಳಲ್ಲಿ ತೇಲಿಸಿದಂಥ ಕೃಷ್ಣೇಗೌಡರು ಮತ್ತು ನಿಮ್ಮನ್ನು ಕರಗಿ ನೀರಾಗಿ ಮಾಡಿದಂಥ ಅಥವಾ ತುಪ್ಪ ಮಾಡಿದಂಥ ಬೆಣ್ಣೆಯವರು, ನೀರಾಗಿ ಅಂದರೆ ತಪ್ಪಾಗಿಬಿಡುತ್ತಲ್ಲ, ಕರಗಿಸಿ ತುಪ್ಪ ಮಾಡಿದಂಥ ಬೆಣ್ಣೆಯವರು ಮತ್ತು ಕೊಟ್ರೇಶ್ವರವರು, ಅವರು ಏನು ವಿಶೇಷಣೆ ಹೇಳಬೇಕು, ನಿಮ್ಮನ್ನೆಲ್ಲ ಸಮಾಧಿ ಮಾಡಿಟ್ಬಿಟ್ರು. ನೀವು ಮೇಲೆ ಹೇಳೋ ಹಾಗೇ ಇಲ್ಲ ಇಲ್ಲಿಂದ. ಇದು ಮೂವರ ಹಾಸ್ಯದ ಮಾತುಗಳು ಅನೇಕ ಕಾಲ್ಪನಿಕ ಇರಬಹುದು. ನಮ್ಮ ಬದುಕಿನಲ್ಲಿ ನಮ್ಮ ಅನುಭವಕ್ಕೆ ಬಂದಂಥ ಕೆಲವು ಹಾಸ್ಯ ಪ್ರಸಂಗಗಳನ್ನು ಒಂದೆರಡನ್ನು ಹೇಳ್ತೀವಿ, ಭಾಳ ಹೊತ್ತು ಹೇಳಕ್ಕೆ ಹೋಗಲ್ಲ. ಮೊದಲನೇದಾಗಿ ನೀವು ಯಾರೂ ಸಹ ಇಲ್ಲಿ ಹಸಿದ್ಕೊಂಡು ಹೋಗಬಾರ್ದು. ಎಲ್ಲರಿಗೂ ಇಲ್ಲಿ ದಾಸೋಹ ವ್ಯವಸ್ಥೆ ಇದೆ. ನೀವು ಹೊಟ್ಟೆ ತುಂಬ ಊಟ ಮಾಡಿ ಹೋಗಬೇಕು. ಪ್ರಾಯಶಃ ಮುಂದಿನ ಕಾರ್ಯಕ್ರಮಗಳಿಗೆ ನಿಮ್ಮ ಮಡದಿಯರನ್ನು ಕರ್ಕೊಂಬರ್ಬೇಕು. ಯಾಕೆಂದರೆ ಅವ್ರಿಗೆ ಒಂದು ದಿನನಾದರೂ ಒಂದು ರಾತ್ರಿ ಆದರೂ ಅಡುಗೆ ಮಾಡ್ತಕ್ಕಂಥ ಕೆಲಸ ತಪ್ಪುತ್ತೆ, ರಜೆ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಅನುಭವಕ್ಕೆ ಬಂದ ಒಂದೆರಡು ಹಾಸ್ಯ ಪ್ರಸಂಗಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಬಯಸ್ತೀವಿ. ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ನಾವು ಸಂಸ್ಕೃತದಲ್ಲಿ MA ಮತ್ತು ಡಾಕ್ಟ್ರೇಟ್ ಅಧ್ಯಯನ ಸಂಶೋಧನಾ ಕಾರ್ಯ ಮಾಡಿದ್ದು ಅನೇಕರಿಗೆ ನಿಮಗೆ ಗೊತ್ತಿದೆ. ಒಮ್ಮೆ ಹೀಗಾಯಿತು, ಸಂಶೋಧನೆಯ ನಿಮಿತ್ತ ನಾವು ಕಲ್ಕತ್ತಕ್ಕೆ ಹೋಗಬೇಕಾಗಿತ್ತು. ಆಗ ಒಂದು ಅಪ್ಪರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಇತ್ತು ರೈಲು. ಅದು ಕಲ್ಕತ್ತಾದಿಂದ ದೆಹಲಿಗೆ ಬರ್ತಾಯಿತ್ತು. ಅದು ಯಾವುದಕ್ಕೆ ಪ್ರಸಿದ್ಧಿ ಅಂತ ಹೇಳಿದರೆ, ಕನಿಷ್ಠ 2 ಗಂಟೆ ತಡವಾಗಿ ಬರಲಿಕ್ಕೆ ಆ ರೈಲು ಕುಪ್ರಸಿದ್ಧ. ನಾವು ಕಲ್ಕತ್ತಕ್ಕೆ ಹೋಗಲಿಕ್ಕೆ ಅಂತ ರೈಲ್ವೆ ಸ್ಟೇಷನಲ್ಲಿ ಕೂತಿದ್ವಿ. ಒಬ್ಬ ಭಾಳ ಓಡೋಡಿ ಬಂದ ಪ್ರಯಾಣಿಕ ಬಂದು ಪ್ಲ್ಯಾಟ್ಫಾರ್ಮಲ್ಲಿ ಕಾಲು ಹಿಡ್ದಿದ್ದ ಹಾಗೇ ಅಪ್ಪರ್ ಇಂಡಿಯಾ ಎಕ್ಸ್ಪ್ರೆಸ್ ಹೋಗಿಬಿಡ್ತು. ಅವನು ತಡವಾಗಿ ಬಂದಿದ್ದಿಲ್ಲ, ಅವನು ಸಕಾಲಕ್ಕೆ ಬಂದಿದ್ದ. ಅವನಿಗೆ ಆಶ್ಚರ್ಯ, ನಾನು ಸಮಯಕ್ಕೆ ಸರಿಯಾಗಿ ಬಂದಿದ್ದೀನಿ, ಎಂದೂ ಸಮಯಕ್ಕೆ ಸರಿಯಾಗಿ ಬರದಿರತಕ್ಕಂಥ ಈ ಅಪ್ಪರ್ ಇಂಡಿಯಾ ಎಕ್ಸ್ಪ್ರೆಸ್ 2 ಗಂಟೆ ತಡವಾಗಿ ಬರಲಿಕ್ಕೆ ಕುಖ್ಯಾತಿಯಿಂದ ಪಡೆದಂಥ ಈ ರೈಲು ಹೇಗೆ ಇವತ್ತು ಸಮಯಕ್ಕೆ ಸರಿಯಾಗಿ ಬಂತು ಅಂತ ಅವನು ಆಶ್ಚರ್ಯ ವ್ಯಕ್ತಪಡಿಸಿದ. ಆಗ ಪಕ್ಕದಾಗಿದ್ದಾರೆ ಹೇಳಿದರು, ಏ ಗಬಡಾವ ಮತ್ ये आज की गाड़ी नहीं थी, कल की गाड़ी थी, आज की गाड़ी अभी आने वाली है, बैठो ಅಂತ. ಇದು ನಮ್ಮ ಕಣ್ಣೆದುರಿಗೆ ನಡೆದಂಥ ಒಂದು ಘಟನೆ. ಇನ್ನೊಂದು, ಅಲ್ಲೊಂದು ಆಜ್ ಪತ್ರಿಕೆ ಅಂತ ಇತ್ತು, ಈಗಿರ್ಬೋದೇನೋ ಗೊತ್ತಿಲ್ಲ ನಮಗೆ, ಹಿಂದಿ ಪತ್ರಿಕೆ. ಅದರಲ್ಲಿ ಒಂದು ರೋಚಕವಾದಂಥ ಒಂದು ಸುದ್ದಿ ಪ್ರಕಟವಾಗಿತ್ತು. ಒಬ್ಬ ವಿದ್ಯಾರ್ಥಿ ಅವನ ಪರೀಕ್ಷೆಯಲ್ಲಿ ಸರಿಯಾದ ಸಿದ್ಧತೆ ಮಾಡಿಕೊಂಡಿರಲಿಲ್ಲ, ಸರಿಯಾಗಿ ಓದಿರಲಿಲ್ಲ. ಅದ್ರ ಉತ್ತರ ಬರೆದ ಪರೀಕ್ಷೆಗೆ ಹೋಗಿ ಅವನು ಅಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಬರಲಿಲ್ಲ. ಅವನು ಹಾಗೆ ಒಂದು ಕವಿತೆಯನ್ನು ಬರೆದ. ಅವನು ಗಾಯ ಹಮಾರಿ ಮಾತಾ ಹೈ, ಹಮ್ಕೋ ಕುಚ್ ನಹೀ ಆತಾ ಹೈ ಅಂತ ಹೇಳಿ ಅವನು ಎಕ್ಸಾಮಿನರಿಗೆ, ನಾನು ಭಾಳ ಬಡವ, ತುಂಬ ಕಷ್ಟದಲ್ಲಿದ್ದೀನಿ, ದಯಮಾಡಿ ನನಗೆ ಒಂದಿಷ್ಟು ನಂಬರ್ ಹಾಕಿ ಪಾಸ್ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಬರೆದಿದ್ದ. ಅದನ್ನು ಎವ್ಯಾಲ್ಯೂಯೇಟ್ ಮಾಡಿದಂಥ ಎಕ್ಸಾಮಿನರ್
ಅದನ್ನು ಓದಿದೆ. ಗಾಯ ಹಮಾರಿ ಮಾತಾ ಹೈ ಹಮ್ಕೋ ಕುಚ್ ನಹೀ ಆತಾ ಹೈ ಅನ್ನೋದನ್ನು ಓದಿ ಅವನು ಅದ್ರ ಕೆಳಗೆ ಬರ್ದ, ಬೈಲ್ ಹಮಾರ ಬಾಪ್ ಹೈ ನಂಬರ್ ದೇನಾ ಪಾಪ್ ಹೈ. ಇಂಥವು ಇನ್ನೊಂದು ಸಂಗತಿ ಅಂದರೆ, ನಮ್ಮ ಬೆನಾರಸ್ ಹಿಂದೂ ಯೂನಿವರ್ಸಿಟಿ ನಾವು ಓದಿದ್ದು ಮನಮೋಹನ್ ಮಾಲ್ವೀಜಿ, ಪಂಡಿತ್ ಮದನ್ ಮೋಹನ್ ಮಾಲ್ವೀಜಿ ಅವರು ಸ್ಥಾಪನೆ ಮಾಡಿದಂಥ ವಿಶ್ವವಿದ್ಯಾಲಯ, ಪ್ರಖ್ಯಾತ ವಿಶ್ವವಿದ್ಯಾಲಯ. ಅಲ್ಲಿ ನಾವು ಸುಮಾರು ವರ್ಷಗಳ ಕಾಲ ಓದಿ ಅಲ್ಲಿ ಅನುಭವ, ವಿದ್ಯಾರ್ಥಿಗಳಿಗೆ ಅಂತ ಒಂದು ಸ್ಟೂಡೆಂಟ್ಸ್ ಕ್ಲಿನಿಕ್ ಇತ್ತು. ಒಬ್ಬರು ಒಳ್ಳೆಯ ವೈದ್ಯರಿದ್ದರು, ನಿವೃತ್ತ ವೈದ್ಯರು. ಈಗಲೂ ಅವ್ರ ಮುಖ ನಮಗೆ ಕಣ್ಮುಂದೆ ಕಣ್ಣಿ ಕಟ್ಟದಾಗಿದೆ. ಬಹಳ ಅವ್ರ ದುಂಡನೆಯ ಮುಖ, ಬೆಳ್ಳನೆಯ ಮುಖ, ವಿದ್ಯಾರ್ಥಿಗಳ ಬಗ್ಗೆ ತುಂಬ ಅನುಕಂಪ ಇತ್ತು. ಒಳ್ಳೊಳ್ಳೆ ಚಿಕಿತ್ಸೆ ಕೊಡ್ತಾಯಿದ್ರು. ಅವರು ಕಣ್ಣಿಗೆ ಕನ್ನಡಕ ಹಾಕ್ಕೊಂಡಿದ್ದರು. ಅದು ದಪ್ಪನೇ ಕನ್ನಡಕ, ನೀವು ಸೋಡಾ ಗ್ಲಾಸ್ ಅಂತಿರಲ್ಲ, ದಪ್ಪನೇ ಕನ್ನಡಕ. ವಿದ್ಯಾರ್ಥಿಗಳು ಗೇಲಿ ಮಾಡ್ತಾಯಿದ್ರು ಅವ್ರನ್ನ, ಈ ಘೋಡಾ ಡಾಕ್ಟ್ರೇ ಅಂತ. ಯಾಕೆಂದರೆ ದಪ್ಪನೇ ಗ್ಲಾಸ್ ಅಲ್ಲ, ಅದಕ್ಕೆ ಘೋಡಾ ಡಾಕ್ಟ್ರೇ ಅಂತ ಛಾತ್ರ ಲೋಕ ಮಜಾ ಉಡಾತೆ थे. ಪತ್ರಿಕೆಯರು ಕೇಳಿದರು ಡಾಕ್ಟ್ರನ್ನ, ಡಾಕ್ಟ್ರೇ ನಿಮಗೆ ಯಾಕೆ ಈ ರೀತಿ, ಕ್ಯೂ ಇಸ್ ವಿಶ್ವವಿದ್ಯಾಲಯಕ್ಕೆ ಛಾತ್ರ आपको ಘೋಡಾ ಡಾಕ್ಟ್ರ್ कहते हैं ಅಂತ. ಅದಕ್ಕೆ ಆ ಡಾಕ್ಟ್ರು ಹೇಳಿದರು, देखिए मैं इस विश्वविद्यालय में घोड़ों को इलाज करता हूँ, इसलिए मुझे घोड़ा डॉक्टर कहते हैं. ಈ ಥರದ ಅನೇಕ ಅನುಭವಗಳು. ನಮಗೆ UGCಯಿಂದ ಫೆಲೋಶಿಪ್ ಬರ್ತಾಯಿತ್ತು. PhD ಮಾಡಲಿಕ್ಕೆ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನಿಂದ ಫೆಲೋಶಿಪ್ ಮಂಜೂರಾಗಿ ಬರ್ತಾಯಿತ್ತು. ಆ ಮಂಜೂರಾದಾಗ ನಮ್ಮ ಪ್ರೊಫೆಸರ್ ಆದಂಥ ಪ್ರೊಫೆಸರ್ ಸಿದ್ದೇಶ್ವರ ಭಟ್ಟಾಚಾರ್ಯ, ಬೆಂಗಾಲಿಯವರು, ಅವರು ನಮಗೆ ಹೇಳಿ, you have been granted a fellow junior research fellowship, but you had to take some classes in the university ಅಂತ. ನಾವು ಪಾಠ ಮಾಡಬೇಕು, ಇಸ್ ಅ ಪಾರ್ಟ್ ಆಫ್ ಇದು ಮಂಜೂರಾತಿ. ನನಗೆ ಭಾಳ ಖುಷಿ ಆಯಿತು. ನಾವು ಎಲ್ಲ ಸಿದ್ಧತೆ ಮಾಡಿಕೊಂಡು ತರಗತಿಗೆ ಹೋದ್ವಿ. ಲಘು ಸಿದ್ಧಾಂತ ಕೌಮುದಿ ಅಂತ ನೀವು ಕೇಳಿರ್ಬೋದು. ಪಾಣಿನಿಯ ಸೂತ್ರಗಳನ್ನು ಆಧರಿಸಿ ಬರೆದಂಥ ಒಂದು ಗ್ರಂಥ, ವ್ಯಾಕರಣ ಗ್ರಂಥ ಲಘು ಸಿದ್ಧಾಂತ ಕೌಮುದಿ. ಅದನ್ನು ಪಾಠ ಮಾಡಲಿಕ್ಕೆ ನಮಗೆ ಆದೇಶ ಮಾಡಿದ್ದರು. ಹೋದ್ವಿ ಕ್ಲಾಸಿಗೆ. ನಿಮಗೆಲ್ಲ ಗೊತ್ತಿದೆ, ಹೊಸದಾಗಿ ಅಧ್ಯಾಪಕರು ಯಾರಾದರೂ ಬಂದರೆ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರ ಹೆಸರೇನು, ಯಾರು, ಏನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇರುತ್ತೆ. ಇದನ್ನು ಮನಗಂಡು ನಮ್ಮ ದಕ್ಷಿಣ ಭಾರತೀಯರ ಹೆಸರುಗಳು ಅಲ್ಲಿ ಭಾಳ ವಿಚಿತ್ರವಾಗಿ ಕಾಣಿಸ್ತವೆ. ಹೀಗಾಗಿ ಹಾಗೆ ಬಾಯಲ್ಲಿ ಹೇಳೋ ಬದಲು ಬೋರ್ಡ್ ಮೇಲೆ ಬರೆದ್ವಿ ಶಿವಮೂರ್ತಿ ಅಂತ ಹೇಳಿ. ಇನ್ನು ಓದ್ತಾ ಇದ್ವಿ ವಿದ್ಯಾರ್ಥಿಗಳು ನಾವು ಅವಾಗ. ಒಬ್ಬ ಹುಡುಗ, ತುಂಟ ಹುಡುಗ, ಎದ್ದು ನಿಂತ್ಕೊಂಡು, ಸರ್ ಆಗೆ ಕ್ಯಾ ಹೈ ಅಂತ. ಆಗೆ ಕ್ಯಾ ಹೈ ಅಂದರೆ ಏನು ಗೊತ್ತಾಯ್ತು ನಿಮಗೆ? ತ್ರಿವೇದಿ, ಚತುರ್ವೇದಿ ಅಂದರೆ ಇಂಥ ಇದ್ದರೆ ಇವರು ಬ್ರಾಹ್ಮಣರು, ಸಿಂಗ್ ಠಾಕೂರ್ ಅಂತ ಇದ್ದರೆ ಕ್ಷತ್ರಿಯರು, ಯಾದವ್ ಅಂತ ಇದ್ದರೆ ಅವರು ವೈಶ್ಯರು ಅಲ್ವೇ. ಸೊ ಯಾವ ಜಾತಿಯರು ನೀವು ಅಂತ ಕೇಳೋ ಬದಲು ಅವನು ಹಾಗೆ ಕ್ಯಾ ಹೈ ಅಂತ ಕೇಳಿದ. ನಮಗೆ ಗೊತ್ತಾಯ್ತು ಅವನೇನು, ಆ ವಿದ್ಯಾರ್ಥಿ ಏನು ಬಯಸ್ತಾ ಇದ್ದಾನೆ ಅಂತಂದು. ನಾವು ಹೇಳಿದ್ವಿ, ದೇಖೋ ಆಗೆ ಪೀಛೆ ಕುಚ್ ನೈ ಹೈ, ಆಗೆ ಆಪ್ ಲೋಗ್ ಹೈ, ಪೀಛೆ ಬ್ಲ್ಯಾಕ್ ಬೋರ್ಡ್ ಹೈ ಅಂತ ಹೇಳಿದ್ರು. ಅವನು ಪೆಚ್ಚಾಗಿ ಕೂತ್ಕೊಂಡ. ಯಾವಾಗಲೂ ವಿದ್ಯಾರ್ಥಿಗಳಿಗೆ, ಪ್ರೊಫೆಸರ್ ಕೃಷ್ಣೇಗೌಡರಿಗೆ ಗೊತ್ತಿದೆ, ವಿದ್ಯಾರ್ಥಿಗಳು ಅಧ್ಯಾಪಕರನ್ನು ಆರಂಭದಲ್ಲಿ ಗೂಢಾಕೊಳ್ತಾರೆ. ಅವ್ರನ್ನ ನೀವು ಚೆನ್ನಾಗಿ ಪಳಗಿಸಿದ್ರಿ ಅಂತಂದರೆ ಅವರಷ್ಟು ವಿಧೇಯತನ ಮತ್ತು ಯಾವಾಗಲೂ ಸಿಕ್ಕಲ್ಲ, ಅಷ್ಟು ವಿಧೇಯರಾಗಿ ನಡ್ಕೊಳ್ತಾರೆ. ಇನ್ನೊಂದಿನ ಏನಾಯಿತು ಅಂತ ಹೇಳಿದರೆ, ಈಗ ನಾವು ಅಟೆಂಡೆನ್ಸ್ ರಿಜಿಸ್ಟರ್ ಇರುತ್ತಲ್ಲ, ಆ ಹೆಸರು ಹೇಳ್ತಾ ಹೋದರೆ ಸಮಯ ಭಾಳ ಹೋಗಿಬಿಡುತ್ತೆ. ಅದಕ್ಕೆ ಏನು ರೋಲ್ ಕಾಲ್ ನಂಬರ್ ಏನಂತಿರಲ್ಲ, ಅದು ಏನಂತೀರ ಅದಕ್ಕೆ, ರೋಲ್ ನಂಬರು. ನಾವು ಅವರಿಗೆ 1 2 3 ಅವರಿಗೆ ಎಲ್ಲ ಅವರಿಗೆ ಹೆಸರು ಹೇಳ್ಕೊಟ್ಟಿದ್ದೀವಿ, ನಿಮಗೆ ಇದು ನೆನ್ಪಿಟ್ಕೊಳ್ಳಿ ಸಮಯದ ಬಚತಿಗಾಗಿ ಅಂತ ಹೇಳಿ. ನೆಕ್ಸ್ಟ್ ಡೇ ಹೋದಾಗ ನಾವು ಹೇಳ್ತಾ ಹೋದ್ವಿ 1 2 3 4 5
ಎಸ್ ಸರ್ ಪ್ರೆಸೆಂಟ್ ಸರ್ ಅಂತ ಹೋಗೋರು. 10, 11, 12, 13, 14, 15 ಹಿಂಗೆ ಹೇಳ್ತಿದ್ದಂಗೆ ಒಬ್ಬ ಹುಡುಗ ಸರ್ अब हिंदी में कहिए. ನಾವು ದುರ್ಗುಟ್ಟು ನೋಡಿಕೊಂಡು 15, 16, 17, 18, 19, 20, 21, 22, 23, 24, 25 शर्म आना चाहिए आप लोगों को. विश्वविद्यालय में पढ़ने आते हैं, इतनी सी भी अंग्रेजी नहीं आती आप लोगों को, शर्म आना चाहिए ಅಂತ ಹೇಳಿಬಿಟ್ಟು, ವಿಶ್ವವಿದ್ಯಾಲಯದಲ್ಲಿ ಓದಕ್ಕೆ ಬರ್ತೀರಿ, ಇಷ್ಟು ನಿಮಗೆ ಇಂಗ್ಲೀಷ್ ಬರೋದಿಲ್ವಾ, ನಾಚಿಕೆ ಆಗಬೇಕು ನಿಮಗೆ ಅಂತ ಹೇಳಿ ಮತ್ತು ನಾವು 26, 27, 28, 29 ಹಿಡ್ಕೊಂಡೆ ಹೋದರೆ ವಾಸ್ತವ ನಮಗೆ ಕಷ್ಟ ಇತ್ತು ಅನ್ನೋ ಮಾತಾಡೋದು. ಇವೆಲ್ಲ ರೋಚಕ ಪ್ರಸಂಗಗಳು ನಮ್ಮ ಅನುಭವಕ್ಕೆ ಬಂದವು. ಆಮೇಲೆ ಮುಂದೆ ನಾವು ವಿಯೆನ್ನಾಕ್ಕೆ ಹೋಗಿ ಅಲ್ಲಿ ಓದಿ ಅಲ್ಲಿ ಅನುಭವ ಪಡೆದು ಬಂದು ಮಠಕ್ಕೆ ಅಲ್ಲಿ ಇದಕ್ಕೆ ಹೋದಾಗ ಇನ್ನೂ ಓದ್ತಾ ಇದ್ದಾಗ ಇದರಲ್ಲಿ ವಿಯೆನ್ನಾ ಯೂನಿವರ್ಸಿಟಿ ವಿಯೆನ್ನಾದಲ್ಲಿ ಫೆಲೋಶಿಪ್ ಬಂದಿತ್ತು ನಮಗೆ ಅಲ್ಲಿಂದ. ಅಲ್ಲಿ ಓದ್ತಾ ಇದ್ದಾಗ ಅಲ್ಲಿ ರಜಾ ಕಾಲದಲ್ಲಿ ನಾವು ಅಮೇರಿಕಕ್ಕೆ ಹೋಗಿದ್ವಿ ವಿದ್ಯಾರ್ಥಿಗಳಾಗಿ. ಅಲ್ಲಿ ವಾಷಿಂಗ್ಟನ್ನಲ್ಲಿ ಒಬ್ಬರು ಹಿರೇಮಠ ಅಂತ ಇದ್ದರು, ಸೈಂಟಿಸ್ಟ್ ಇದ್ದರು. ಅವರಿಗೆ ನಮ್ಮ ಶಿಷ್ಯರು ಪರಿಚಯ ಮಾಡಿಕೊಟ್ರು. ನಮ್ಮ ಮಠದ ತರಳಬಾಳು ಮಠದ ಮುಂದಿನ ಗುರುಗಳು ಇವರಾಗೋರು ಅಂತ ಪರಿಚಯ ಮಾಡಿಕೊಟ್ರು. ಆಗ ಹಿರೇಮಠರವರು ಅವರ ಜೀವನದ ಕಥಾನಕವನ್ನು ನೆನೆಸ್ಕೊಂಡ್ರು, ಘಟನೆಯನ್ನು. ನಾನು ಒಂದು ಮಠದ ಸ್ವಾಮಿ ಆಗನಿದ್ದೆ, ಸ್ವಲ್ಪದರಲ್ಲೇ ತಪ್ಪು ಹೋಗಿಬಿಡ್ತು ಅಂತ. ಏನು ಪ್ರಸಂಗ ಅಂತ ಹೇಳಿದರೆ, ಅವರ ಮನೆಗೆ ಬಾಲಕನಾಗಿದ್ದಾಗ ಅವ್ರ ಮನೆಗೆ ಒಬ್ಬರು ಸ್ವಾಮಿಗಳು ಬಂದಿದ್ರಂತೆ. ಅವ್ರು ಹಿರೇಮಠ ಹುಡುಗನ ನೋಡಿ ತಂದೆಗೆ ಹೇಳಿದ್ರಂತೆ, ನಿಮ್ಮ ಹುಡುಗ ತುಂಬ ಜಾಣ ಇದ್ದಾನೆ, ನಾವು ನಿಮ್ಮ ಹುಡುಗನ್ನ ನಾವು ಮರಿ ಮಾಡ್ಕೋಬೇಕು ಅಂತ ಬಯಸ್ತೀವಿ, ನಮಗೆ ಕೊಡಿ ಅಂತ. ಅದಕ್ಕೆ ಅವರಪ್ಪ ಹೇಳಿದ್ರಂತೆ, ಗುರುಗಳೇ ಬುದ್ಧಿ, ಇವನು ಓದಿದ್ರೆ ಭಾಳ ಜಾಣ ಇದ್ದಾನೆ, ಇವನು ಓದಲಿ, ಇವನು ತಮ್ಮ ಒಬ್ಬದಾನೆ ಹೇಳಿ ಮಾಡಿಸಿದ್ರೆ ಅವನು ಬೇಕಾದ್ರೆ ನೀವು ಮದುವೆ ಮಾಡಿದ್ರೆ. ಒಂದು ಮನೆಗೆ ಪೂಜೆಗೆ ಹೋಗಿದ್ವಲ್ಲ, ಅಟ್ಲಾಂಟಾ ಅಂತ ಇದೆ, ಅಲ್ಲಿ ಪೂಜೆಗೆ ಹೋಗಿದ್ವಿ. ಒಬ್ಬರ ಮನೆಯಲ್ಲಿ ಪೂಜೆ ವಾಸ್ತವ ಇತ್ತು. ನಿಮ್ಮಲ್ಲಿ ಪೂಜೆಗೆ ಅಲ್ಲಿ ಹೋದಾಗಲೆಲ್ಲ ತುಂಬ ಶ್ರದ್ಧಾ ಭಕ್ತಿಯಿಂದ ಗುರುಗಳನ್ನು ಕಾಣ್ತಾರೆ. ಅದು ಭಾಳ ದೂರದ ದೇಶದಲ್ಲಿರ್ತಕ್ಕಂಥವರಿಗೆ ನಮ್ಮ ಧರ್ಮದ ಬಗ್ಗೆ ಅಪಾರ ಗೌರವ, ಶ್ರದ್ಧೆ. ಒಬ್ಬರ ಮನೆ ಪೂಜೆಗೆ ಹೋಗಿದ್ವಿ. ಪೂಜೆ ಎಲ್ಲ ಆದಮೇಲೆ ಮಾರನೇ ದಿವಸ ಇನ್ನೊಂದು ಮನೆಯಲ್ಲಿ ಪೂಜೆ ಇತ್ತು. ಯಾರ ಮನೆಯಲ್ಲಿ ಹಿಂದಿನ ದಿನ ನಾವು ಪೂಜೆ ಮಾಡಿದ್ದೀವೋ ಆ ಮನೆಯಲ್ಲಿ ಒಂದು ಸಣ್ಣ ಮಗು ಇತ್ತು. ಆ ಮಗುವನ್ನು ಕರ್ಕೊಂಡು ಅವರು ಬಂದಿದ್ರು ಮಾರನೇ ದಿವಸ ಅವ್ರ ಸ್ನೇಹಿತರ ಮನೆಗೆ. ನಮ್ಮನ್ನು ನೋಡಿಬಿಟ್ಟು ಆ ಮಗು ತಾಯಿಯನ್ನು ಕೇಳಿಸ್ತು, ಮಾಮ್ ಟೆಲ್ ಮೀ, this Swamiji very poor? He was wearing the same clothes yesterday. Even today he is wearing the same clothes. He is very poor that he can't afford another set of clothes ಅಂತ ಹೇಳಿ. ನೋಡಿ ಮಕ್ಕಳ ಮನಸ್ಸಿಗಿರುತ್ತೆ. ಆಮೇಲೆ ಒಂದು ಸಮ್ಮೇಳನ ಇತ್ತು. ಆ ಸಮ್ಮೇಳನದಲ್ಲಿ ಆ ತಂದೆ ತಾಯಿಗಳೆಲ್ಲರೂ ನಮ್ಮನ್ನು ಮಕ್ಕಳ ಜೊತೆಗೆ ಸಂವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಮಕ್ಕಳಿಗೆ ಗೊತ್ತಾಗಲಿ, ನಾವು ಇವಾಗೆಲ್ಲ ಗೊತ್ತಿದೆ ಸ್ವಾಮಿಗಳು ಅಂದರೆ ಹೇಗಿರ್ತಾರೆ, ಮಠಾಧೀಶರು ಅಂದರೆ ಹೇಗಿರ್ತಾರೆ ಅಂತ ಎಲ್ಲ ಪರಿಚಯ ಆಗಿದೆ. ನಾವು ಹೋದ ಕಾಲದಲ್ಲಿ ಪ್ರಾಯಶಃ ನಮ್ಮ ಕರ್ನಾಟಕದಿಂದ ಯಾವ ಮಠಾಧೀಶರು ಹೋಗಿಲ್ಲ. ನಾವು ಹೋಗಿದ್ದು 70ರ ದಶಕದಲ್ಲಿ. ಹೀಗಾಗಿ ಅದುವರೆಗೂ ಯಾರೂ ಮಠಾಧೀಶರು ಹೋಗಿರಲಿಲ್ಲ ನಮಗೆ ತಿಳಿದ್ರ ಮಟ್ಟಿಗೆ. ಮಕ್ಕಳಿಗೆ ಗೊತ್ತಿರಲಿಲ್ಲ ಮಠಾಧೀಶರು ಹೇಗೆ, ಮಠಗಳು ಸ್ವಾಮಿಗಳು ಅಂದರೆ ಏನು ಅಂತ ಹೇಳಿ. ಅಲ್ಲಿ ಹೀಗೆ ಸಂವಾದ ಮಾಡ್ತಿದ್ದಾಗ ಒಂದು ಮಗು ಕೇಳ್ತು, ಹೌ ಮಚ್ ಡು ಯು ಗೆಟ್ ಪೇಯ್ಡ್, ನಿಮ್ಗೆ ಎಷ್ಟು ಸಂಬಳ ಅಂತ ಕೇಳ್ತು ಒಂದು ಮಗು. ಡಸ್ ಯುವರ್ ವೈಫ್ ಮಿಸ್ ಯು ವೆನ್ ಯು ಆರ್ ಅವೇ ಫ್ರಮ್ ದಿ ಕಂಟ್ರಿ ಅಂತ ಒಂದು ಮಗು ಕೇಳ್ತು. ನಿಮಗೆ ಆಶ್ಚರ್ಯ ಆಗ್ಬೋದಲ್ಲ, ಡಸ್ ಯುವರ್ ವೈಫ್ ಮಿಸ್ ಯು ವೆನ್ ಯು ಆರ್ ಅವೇ ಫ್ರಮ್ ದಿ ಕಂಟ್ರಿ ಅಂತ. ಹಂಗೆ ಹೇಳಿದ ತಕ್ಷಣ ತಂದೆ ತಾಯಿಗಳಿಗೆ ಭಾಳ ಮುಜುಗರ ಆಗಿಬಿಡ್ತು. ಎಂತೆಂಥ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಈ ಮಕ್ಕಳು ಅಂತಂದು ಅವ್ರಿಗೆ ಗಲಾಟೆ ಮಾಡಿದರು. ನಾವು ಗಲಾಟೆ ಮಾಡಬೇಡಿ ಅಂತ ಹೇಳಿದ್ವಿ. ಅವ್ರಿಗೆ ಹೇಳಿದ್ವಿ, ನೋಡಿ ಪ್ರಾಯಶಃ ಮಗುವಿಗೆ ಅವರ ತಂದೆ ವ್ಯವಹಾರದ ನಿಮಿತ್ತ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇರ್ಬೋದು, ಹೀಗಾಗಿ ತಾಯಿ ಮನೆಯಲ್ಲಿ ಒಬ್ಬಳೇ ಪರಿತಾಪ ಪಟ್ಟಿರ್ಬೋದು, ಈ ಕಾರಣಕ್ಕಾಗಿ ಆ ಮಗು ಕೇಳ್ತಾ ಇರ್ಬೋದು ಅಂತ ನಾವು ಹೇಳಿದ್ದು ಅದು ವಾಸ್ತವ ಆಗ್ತದೆ.
ಇಂಥವು ಅನೇಕ ನಮಗೆ ಈ ಥರದ ಅನುಭವಗಳು ನಮಗೆ ಓದುವಾಗ ಮತ್ತು ಮಠಾಧೀಶರಾದ ಮೇಲೆ ಈ ಥರ ಅನುಭವಗಳು ನಮಗೆ ಬಂದಿವೆ. ಸೊ ಇಷ್ಟು ಮಾತುಗಳನ್ನು ಹೇಳ್ತಾ ಭಾಳ ನಮಗೆ ತುಂಬ ಸಂತೋಷ. ಈ ಕಾರ್ಯಕ್ರಮ ಎಷ್ಟು ನೀವೆಲ್ಲ ಸಂತೋಷಪಟ್ಟಿದ್ದೀರಿ, ಹೆಮ್ಮೆ, ತುಂಬ ಖುಷಿ.